ಧರ್ಮ ನಿಂತ ಸ್ಥಳ, ಇಲ್ಲಿಂದ ಇದು ಕುಡುಮ ಅಲ್ಲ, ಹಾ. ಇದು ಇಲ್ಲಿಂದ ಧರ್ಮಸ್ಥಳ. ವಾದಿರಾಜರೇ ವಾದಿರಾಜರು ಇಟ್ಟಂತ ಹೆಸರು ನಾಮಕರಣ ಅದು. ಮಾಡಿದ. ಹಾ, ಹಾ, ಹಾ. ಹಾ. ಅದರ ನಂತರ ಇಲ್ಲಿ ಧರ್ಮ ನೆಲೆ ನಿಂತಿದೆ, ಅದಕ್ಕಾಗಿ ಇಂದಿನಿಂದ ಇದು ಧರ್ಮಸ್ಥಳ ಅಂತ ವಾದಿರಾಜ ಸ್ವಾಮಿಗಳು ಅದನ್ನ ಇಲ್ಲಿ ಮರುನಾಮಕರಣ ಮಾಡ್ತಾರೆ. ಮತ್ತೆ ಇಲ್ಲಿ ಚತುರ್ಧಾನ ಪರಂಪರೆ ಕಂಟಿನ್ಯೂ ಆಗಬೇಕು, ನಿರಂತರವಾಗಿರಬೇಕು. ಅಂದರೆ ಅನ್ನದಾನ, ಹ್ಮ್ ವಿದ್ಯಾದಾನ, ಹ್ಮ್ ಔಷಧ ದಾನ, ಹ್ಮ್ ಅಭಯದಾನ, ಈ 4 ದಾನಗಳು ಇಲ್ಲಿ ನಿರಂತರವಾಗಿರಬೇಕು. ಹ್ಮ್ ಅದನ್ನು ಅಣ್ಣಪ್ಪ ಕಾವಲುಗಾಯಬೇಕು, ಅಣ್ಣಪ್ಪ ಕಾವಲುಗಾಯಬೇಕು ಅಂತೇಳಿ ಹ್ಮ್ ಈಗಲೂ ಆ ಪರಂಪರೆ ಮುಂದುವರೆದಿದೆ. ಹ್ಮ್ ಪ್ರತಿ ತಿಂಗಳು ಸಂಕ್ರಮಣ ದಿವಸ ಸ್ವತಃ ಧರ್ಮಾಧಿಕಾರಿಗಳು ಅಣ್ಣಪ್ಪ ಬೆಟ್ಟಕ್ಕೆ ಹೋಗಿ ಅಣ್ಣಪ್ಪನ ಪಾತ್ರೆಯ ಎದುರು ನಿಂತು ಹ್ಮ್ ಆಯಾ ತಿಂಗಳ ಲೆಕ್ಕ ಕೊಡಲಿಕ್ಕೆ ಇದೆ, ಓಹೋ ಹೋ. ತಪ್ಪು ಒಪ್ಪುಗಳನ್ನು ಹ್ಮ್ ಅಣ್ಣಪ್ಪನ ಪಾತ್ರೆಯ ಎದುರಲ್ಲಿ ನಿಂತು ಪಾಪ.